ಕೇಳಲೇಬೇಡಿ, ವರ್ಸ್ಟ್ ವಿಂಟರ್ ಆಫ್ ದ ಅರ್ಮೇನಿಯಾ ಇದು. ಗೈಸ್ ಸಿ ದ ಬ್ಯೂಟಿ ಆಫ್ ದ ನೇಚರ್. ಇವರು ಕ್ರ್ಯಾಶ್ ಆಗುತ್ತೆ ಅಂತ ನೋಡ್ಕೊಂಡು ನಿಂತ್ಕೊಂಡವ್ರೆ. ಯಾರು ಡಿಪ್ರೆಷನ್ಗೆ ಹೋಗಿರೋ ಥರ. ನಾನು ಸ್ನೋ ಮ್ಯಾನ್ ಕಟ್ಟಿಲ್ಲ, ಮತ್ತು ಸ್ನೋ ಎಂಜಾಯ್ ಮಾಡಿಲ್ಲ, ಸ್ನೋ ಫೀಲ್ ಮಾಡಿಲ್ಲ, ಏನು ಮಾಡಿಲ್ಲ. ಐ ಡೋಂಟ್ ನೋ ಲೈಕ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಸೊ ಫೈನಲಿ ಎಲ್ಲ ಎಕ್ಸಾಮ್ ಮುಗಿದು ರಜಾ ಕೊಟ್ಟು ಒಂದು ವಾರ ಆಯಿತು. ಒಂದು ವಾರದಿಂದ ರಜಾ ಇದೆ ನಮಗೆ. ಲೈಕ್ ಟೋಟಲಿ 17 ಡೇಸ್ ಏನೋ ಹಾಲಿಡೇಸ್ ಇದೆ ಗೈಸ್. ಫೆಬ್ರವರಿ 10th ರಜಾ ಇದೆ. ಈ ಒಂದು ವಾರ ಹಾಲಿಡೇಸಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡೇ ಮುಗ್ದೋಯ್ತು. ಮತ್ತು ನಾನಾಯಿತು, ನನ್ನ ಬೆಡ್ ಆಯಿತು, ಡ್ರಾಮಾ, ಕೊರಿಯನ್ ಡ್ರಾಮಾ, ಚೈನೀಸ್ ಡ್ರಾಮಾ ಅದೇ ಆಯಿತು. ಸೊ ಇವತ್ತು ಈಚೆ ಬಂದಿರೋದು. ಸೊ ಇವಾಗ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ವಿ. ಮತ್ತು ಎಲ್ಲಿನೂ ಹೋಗಬೇಕು ಅಂತಲೂ ಅನಿಸ್ತಿಲ್ಲ. ಮತ್ತು ವೆದರ್ ಅಂತೂ ಕೇಳಲೇಬೇಡಿ, ವರ್ಸ್ಟ್ ವಿಂಟರ್ ಆಫ್ ದ ಅರ್ಮೇನಿಯಾ ಇದು. ಎರೆವಾನ್ ಅಂತ ಹೇಳ್ಬೋದು. ಯಾಕಂದರೆ ಈ ಸರಿ ಸ್ನೋನೇ ಆಗಿಲ್ಲ ಗೈಸ್, ಸ್ನೋನೇ ಆಗಿಲ್ಲ. ಇರೋನು ಮುಂದೆ ಆಗುತ್ತಾ ಅಂತ. ಬಟ್ ಈ ಮಂತ್ ಅದು ಸ್ನೋ ಆಗಬೇಕಿತ್ತು, ಆಗಿಲ್ಲ. ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಯಿತು ಅನಿಸ್ತಿದೆ. ಸೊ ಇವಾಗ ನಾವು ಮನೆಯಿಂದ ಒಂದು 2 ಕಿಲೋಮೀಟರಲ್ಲಿ ಒಂದು ಪಾರ್ಕ್ ಇದೆ. ಲೈಕ್ ಅಲ್ಲಿ ರಿವರ್ ಇದೆ ಅದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಫ್ರೆಶ್ ಮೈಂಡ್ ಇರೋ. ನಿಜ ಗೈಸ್, ಇಷ್ಟು ದಿನ ನಾನಾಯಿತು ನನ್ನ ರೂಮ್ ಆಯಿತು ಈಚೆನೇ ಬಂದಿರಲಿಲ್ಲ. ಸೊ ಅದಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಇವತ್ತೊಂದು ಸ್ವಲ್ಪ ಬಿಲ್ ಪೇ ಮಾಡೋದಿದೆ, ಗ್ಯಾಸ್ ಬಿಲ್ಲು ಪೆಂಡಿಂಗ್ ಇತ್ತು. ಸೊ ಅದನ್ನು ಪೇ ಮಾಡಿ ಇವತ್ತು ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡೋಣ ಅಂತ. ಈವ್ನಿಂಗ್ ಆಗಿದೆ ಆಲ್ರೆಡಿ. ಆ್ಯಂಡ್ ನನಗೆ ಯಾಕೋ ಸಮ್ಮರ್ ಸ್ಟಾರ್ಟ್ ಆಯಿತು ಅನಿಸ್ತಿದೆ. ಸೊ ಇವಾಗ ಹೋಗ್ತಿದ್ದೀವಿ, ಹೋಗೋಣ ಬನ್ನಿ. ಅಂಗಡಿಯವ್ರು ನೋಡಿ, ಇನ್ನೂ ಕ್ರಿಸ್ಮಸ್ ಮುಗಿಸೇ ಇಲ್ಲ. ಇನ್ನೂ ಲೈಟಿಂಗ್ಸ್ ಎಲ್ಲ ಹಾಗೆ ಹಾಕೊಂಡವ್ರೆ. ಕ್ರಿಸ್ಮಸ್ ಮುಗ್ದು ಎಷ್ಟು ದಿನ, 1 ತಿಂಗಳು ಆಯ್ತಾ ಬಂತೈತೆ. ಫೈನಲಿ ಇದಕ್ಕೆ ಪಾರ್ಕಿಗೆ ಬಂದ್ವಿ. ಆ್ಯಂಡ್ ಇದು ನಾನು ಸೆಕೆಂಡ್ ಟೈಮ್ ಬರ್ತಾರೆ. ಲಾಸ್ಟ್ ಇಯರ್ ಒಂದು ಸರಿ ಬಂದಿದ್ದೆ, ಇವಾಗ ಒಂದು ಸರಿ ಬಂದಿದ್ದೀನಿ. ಆ್ಯಂಡ್ ಸಚ್ ಎ ಪೀಸ್ಫುಲ್ ಪ್ಲೇಸ್. ಅದೇ ಒಂದು ಲಾಗಲ್ಲಿ ಕೃತಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿದ್ವಿ ನೋಡಿ, ಅದೊಂದು ಫಸ್ಟ್ ಪೀಸ್ಫುಲ್, ಅದು ಮೋಸ್ಟ್ ಪೀಸ್ಫುಲ್ ಪ್ಲೇಸ್ ಅಂತ. ಇದು ಲೈಕ್ ಇದು ಚೆನ್ನಾಗೈತೆ. ಲೆಟ್ ಮಿ ಶೋ ಯು. ಸಿ ದ ಬ್ಯೂಟಿ ಆಫ್ ದ ನೇಚರ್. ಎಷ್ಟು ಚೆನ್ನಾಗಿದೆ. ವಾವ್, ಸಮ್ಮರ್ ಸ್ಟಾರ್ಟ್ ಆಯಿತು ಗೈಸ್, ಪಕ್ಕ ಸ್ಟಾರ್ಟ್ ಆಯ್ತು ಸಮ್ಮರ್. ಆ್ಯಂಡ್ ಇಲ್ಲಿ ಫಿಶಸ್ ಕೂಡ ಇದೆ. ವಾವ್, ಸನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಏನು ಫ್ಲ್ಯಾಶ್ ಇದು ಕ್ರ್ಯಾಶ್ ಆಗಲ್ಲ. ಕೆಳಗಡೆ ಒಂದ್ರ ಮೇಲೆ ಒಂದು ಹೋಗ್ತೈತೆ. ಅಲ್ಲಿ ನೋಡಿ ಗೈಸ್, 2 ಪ್ಲೇನ್ಸು ಹಿಂದೆ ಮುಂದೆ ಹೋಗ್ತಿರೋದು. ವಾವ್, ಇವರು ಕ್ರ್ಯಾಶ್ ಆಗುತ್ತಾ ಅಂತ ನೋಡ್ಕೊಂಡು ನಿಂತ್ಕೊಂಡವ್ರೆ. ಇನ್ಸ್ಟಾಗ್ರಾಮಲ್ಲಿ ಬರೀ ಕ್ರ್ಯಾಶ್ ವೀಡಿಯೋಸ್ ನೋಡಿ. ಇಲ್ಲಿ ನೋಡಿ ಗೈಸ್, ಅಲ್ಲಿ ಕಾಣ್ತಿದೆಯಲ್ಲ ಅದು ವಾಟರು. ಇಷ್ಟು ಐಸ್ ಆಗಿದೆ ಚಳಿಗೆ ನೋಡಿ. ಇಷ್ಟು ಪಾರ್ಟ್ ಮಾತ್ರ, ಒಂದಿಷ್ಟು ಪಾರ್ಟ್ ಐಸ್ ಆಗಿದೆ ಗೈಸ್. ಅದೇ ಸಿ ಗೈಸ್, ಹೌ ಬ್ಯೂಟಿಫುಲ್ ಇಟ್ ಲುಕ್ಸ್. ಯಾರೂ ಇಲ್ಲ, ನಾನು ಒಬ್ಬಳು ಓಡಾಡ್ತಿದ್ದೀನಿ. ವಾವ್, ಸಖತ್ತಿದೆ ಗೈಸ್. ಆ್ಯಂಡ್ ಇನ್ ಸಮ್ಮರಲ್ಲಂತೂ ಇಟ್ ವಿಲ್ ಬಿ ಲೈಕ್ ಹೆವೆನ್. ಸಖತ್ತಿದೆ. ಫುಲ್ ಗ್ರೀನರಿ, ಫುಲ್ ಬ್ರೈಟ್, ಸಖತ್ತಿರುತ್ತೆ ಗೈಸ್. ಸೀರಿಯಸ್ಲಿ ಹೇಳ್ತಿದ್ದೀನಿ, ಐ ಆಮ್ ಫೀಲಿಂಗ್ ಸೋ ಪೀಸ್ ಆ್ಯಂಡ್ ಸೋ ಹ್ಯಾಪಿ ಲೈಕ್ ಟು ಸ್ಪೆಂಡ್ ಟೈಮ್ ಹಿಯರ್. ಆ್ಯಂಡ್ everything is hitting me so hard. That sunset, that nature, and some cool breeze, like hearing some cool breeze in my ears. And I'm feeling everything. And 1 week in the, seriously I was not like same. Like I was like ಯಾರೋ ಡಿಪ್ರೆಷನ್ಗೆ ಹೋಗಿರೋ ಥರ. ಬಟ್ ನನ್ನ ಪಾರ್ಟ್ ನಾನಾಗಿತ್ತು, ನನ್ನ ಬೆಡ್ ಆಗಿತ್ತು, ಆ ಥರ ಇದೆ. ಗೈಸ್, ಫೀಲಿಂಗ್ ಸೊ ಹ್ಯಾಪಿ. ಜೊತೆಗೆ ಬರಲೇ
ಗೈಸ್ ನೋಡಿ ಗೈಸ್, ಇಲ್ಲಿ ಮಕ್ಕಳು ಆಟ ಆಡೋ ಥರ ಎಲ್ಲ ಐತೆ, ಇವಾಗ ಆಟ ಆಡ್ತಾವ್ರೆ ಮಕ್ಕಳು. 21 ವರ್ಷದ ಮಗು ಅಲ್ಲಿ ನೋಡಿ ಗೈಸ್ ಹೆಂಗೆ ಆಟ ಆಡ್ತಾರೆ ಇಬ್ರು. ಎಸ್ ಏನೋ ಸೆಟ್ ಮಾಡಕತ್ತಿದ್ದೀವಿ ಇನ್ನೊಬ್ಳೆ ಏನ್ ನಾವು ಗೈಸ್ ಟೈಮ್ ನಿಯರ್ಲಿ 7 o'clock ಆಗಿದೆ, ಅದಕ್ಕೆ ನಮ್ಮ ಮನೆಗೆ ವಾಪಸ್ ಹೊರಡ್ತಿದ್ದೀವಿ. ಆ್ಯಂಡ್ ಯಾ ಐ ಆಮ್ ಫುಲ್ ಸ್ಯಾಟಿಸ್ಫೈಡ್ ವಿತ್ ಟುಡೇಸ್ ಈವ್ನಿಂಗ್. ಇಲ್ಲಿ ಮೂನ್ ನೋಡಿ ಗೈಸ್ ಹೇಗೆ ಕಾಣ್ತಿದೆ. ಲೆಟ್ ಮಿ ಟೇಕ್ ಅ ಶಾರ್ಟ್. ಇಲ್ಲಿ ನೋಡಿ 1 ಮೂನ್ 1 ಸ್ಟಾರ್. ವಾವ್, ಸ್ಕೈ ನೋಡಿ ಗೈಸ್, ಡಬಲ್ ಕಲರ್. ಓ ಮೈ ಗಾಡ್. ಫೈನಲಿ ವಿ ಆರ್ ಗೋಯಿಂಗ್. ಸೊ ಗೈಸ್ ನಾವು ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ನಾನು ಇದ್ರ ಬಗ್ಗೆ ಮಾತಾಡಲೇಬೇಕು, ಏನಂದರೆ ವೆದರ್. ಸೊ ಇವಾಗ ನಾವು ಈ ಮಂತಲ್ಲಿ ಫುಲ್ ಸ್ನೋ ಆಗ್ತಿತ್ತು. ನಾನು ಸ್ನೋ ಮ್ಯಾನ್ ಕಟ್ಟಿಲ್ಲ, ಮತ್ತು ಸ್ನೋ ಎಂಜಾಯ್ ಮಾಡಿಲ್ಲ, ಸ್ನೋ ಫೀಲ್ ಮಾಡಿಲ್ಲ, ಏನು ಮಾಡಿಲ್ಲ. ಐ ಡೋಂಟ್ ನೋ, ಲೈಕ್ ಬರ್ತಾ ಬರ್ತಾ ವೆದರ್ ಇಸ್ ಗೆಟಿಂಗ್ ವರ್ಸ್ಟ್. ಅಂದರೆ ನ್ಯಾಚುರಲ್ ಬ್ಯೂಟಿನ ಕಳ್ಕೊತಿದೆ ಅಂತ ಅನಿಸ್ತಿದೆ. ಫಾರ್ ಎಕ್ಸಾಂಪಲ್ ಲಾಸ್ ಏಂಜಲ್ಸಲ್ಲಿ ಆ ಥರ ಇತ್ತು ಎಲ್ಲ. ಲೈಕ್ ಡಿಫ್ರೆಂಟ್ ಉಲ್ಟಾ ನಡೀತಿದೆ ವೆದರ್, ನೇಚರಿಗೆ ಉಲ್ಟಾ ನಡೀತಿದೆ. ಅದಕ್ಕೆಲ್ಲ ನಾವೇ ಕಾರಣ ಆಗ್ತಿದ್ದೀವಿ ಅನಿಸ್ಬಿಟ್ಟಿದೆ. ನನಗಂದ್ರೆ ತುಂಬಾ ಬೇಜಾರಾಗ್ತಿದೆ ಇವಾಗ ಈ ಇಯರ್ ಸ್ನೋ ಆಗದೆ ಇರೋದು. ಆ್ಯಂಡ್ ಆದಷ್ಟು ನಾವು ನೇಚರ್ನ ಕಾಪಾಡೋಣ ಅಂತ ಹೇಳ್ತೀನಿ. ಅಂದರೆ ಪೊಲ್ಯೂಷನ್ ಮಾಡೋದು ಬೇಡ. ಆ್ಯಂಡ್ ದಟ್ಸ್ ಇಟ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.